ನಾನು ಡಾಕ್ಟರ್ ಶ್ರೀ, ಆಯುರ್ವೇದಿಕ್ ಫಿಸಿಷಿಯನ್, ಯೋಗ ಥೆರಪಿ ಎಕ್ಸ್ಪರ್ಟ್. ಇವತ್ತು ನಾನು ನಿಮಗೊಂದು ಎಕ್ಸ್ಪೆಕ್ಟೊರೆಂಟ್ ಅಂದ್ರೆ ಕಫ ಎದೆಯಲ್ಲಿ ಗಟ್ಟಿಯಾದಾಗ ಅದನ್ನ ಈಸಿಯಾಗಿ ಮೆಲ್ಟ್ ಮಾಡುವಂಥದ್ದು ಅಥವಾ ಅದು ಹೊರಗಡೆ ಹಾಕೋದಕ್ಕೆ ಬೇಕಾದಂತ ಒಂದು ಎಣ್ಣೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನ ಚಿಕ್ಕ ಮಕ್ಕಳು, ಹಾಲು ಕುಡಿಯುವಂತ ಮಕ್ಕಳು ಅಥವಾ 10 ವರ್ಷದ ಒಳಗಿನ ಮಕ್ಕಳು, ಅವರಿಗೆ ಕಫ ಕಟ್ಕೊಂಡ್ರೆ ಕೆಲವೊಂದು ಫೀಡಿಂಗ್ ಮಕ್ಕಳಲ್ಲಿ ಹಾಲು ಕುಡಿಯೋದಕ್ಕಾಗೋದಿಲ್ಲ, ಮಲ್ಕೊಳ್ಳೋದಕ್ಕಾಗಲ್ಲ. ಸಣ್ಣ ಮಕ್ಕಳಲ್ಲಿ ಕಫವನ್ನ ಹೊರಗಡೆ ಹೇಗೆ ಕೆಮ್ಮೋದು ಅಂತ ಕೂಡ ಅವ್ರಿಗೆ ಗೊತ್ತಾಗ್ತಿರಲ್ಲ. ಅಂತವರಿಗೆ ಇದು ಬೆಸ್ಟ್. ದೊಡ್ಡವರು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಇದರ ಇಂಗ್ರೀಡಿಯೆಂಟ್ಸ್ ತುಂಬಾ ಸಿಂಪಲ್. ಇದು ಸಾಸಿವೆ ಹೂವು. ನಿಮ್ಗೆ ಸಾಸಿವೆ ಹೂವು ಇಂಗ್ರೀಡಿಯೆಂಟ್ ಇಲ್ಲ ಅಂತ ಕೂಡ ಇದನ್ನ ಮಾಡ್ಕೋಬಹುದು. ಒಂದ್ 2 ವೀಳ್ಯದೆಲೆ, ಇದರಲ್ಲಿ ದೊಡ್ಡ ಸ್ಪೂನ್ ಆಗೋಷ್ಟು 3 ಸ್ಪೂನ್ ಆಗೋಷ್ಟು ಈರುಳ್ಳಿ ರಸ, 2 ಸ್ಪೂನ್ ಆಗೋಷ್ಟು ನಾನು ಸಾಸಿವೆ ಎಣ್ಣೆನ ತಗೊಂಡಿದ್ದೀನಿ. ಆಮೇಲೆ ಇದೊಂದು 50 ಗ್ರಾಮ್ ಆಗೋಷ್ಟು ಕೊಕೊನಟ್ ಆಯಿಲ್. ನೀವು ಇದನ್ನ ಪೂರ್ತಿಯಾಗಿ ಸಾಸಿವೆ ಎಣ್ಣೆನೇ ಮಾಡ್ಕೋಬಹುದು. ಬಟ್ ಕೆಲವೊಂದ್ಸತಿ ಮಕ್ಕಳಿಗೆ ಸಾಸಿವೆ ಎಣ್ಣೆಯಿಂದ ಅಲರ್ಜಿ ಆಗುವಂಥದ್ದು, ಗುಳ್ಳೆಗಳು ಬರುವಂಥದ್ದು ಇರುತ್ತೆ. ಹಾಗಾಗಿ ನಾನು ಇದನ್ನ ಕೊಬ್ಬರಿ ಎಣ್ಣೆಲಿ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿದ್ದ ಇಂಗ್ರೀಡಿಯೆಂಟ್ ಅಲ್ಲಿ ಮಾಡ್ಕೋಬಹುದು. ಹೂ ಮತ್ತೆ ವೀಳ್ಯದೆಲೆನ ಸಣ್ಣ ಸಣ್ಣದಾಗಿ ನಾನು ಕಟ್ ಮಾಡ್ಕೊಂಡು ಸ್ವಲ್ಪ ಜಜ್ಕೊಳ್ತೀನಿ. ಪೇಸ್ಟ್ ತರ ಮಾಡ್ಕೊಳ್ತೀನಿ. ನೋಡಿ, ನಾನು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ADEK ವೈಟಮಿನ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ ಇರುತ್ತೆ, ಫ್ಲಾವನಾಯ್ಡ್ಸ್ ಇರುತ್ತೆ, ರೆಸ್ಪಿರೇಟರಿ ಹೆಲ್ತ್ಗೆ ತುಂಬಾ ಒಳ್ಳೇದು. ಮತ್ತೆ ನಾನು ಹೇಳ್ದಂಗೆ ಎಕ್ಸ್ಪೆಕ್ಟೊರೆಂಟ್ ಅಂದ್ರೆ ಆ ಕಂಜೆಷನ್, ಎದೆಯಲ್ಲಿ ಕಫ ಏನ್ ಕಟ್ಕೊಂಡಿರುತ್ತೆ ಅದನ್ನ ಹೊರಗಡೆ ತೆಗೆದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ನಾನು ಇವಾಗ ಎಣ್ಣೆಯಲ್ಲಿ ಹಾಕ್ತೀನಿ. ಎಣ್ಣೆ ಸ್ವಲ್ಪ ಕಾದಿದೆ. ಇದಕ್ಕೆ ನಾನು ನಿಧಾನ ಈರುಳ್ಳಿ ರಸನೂ ಕೂಡ ಹಾಕೊಳ್ತೀನಿ. ಈರುಳ್ಳಿ ರಸ ಕೂಡ ಒಂದು ಒಳ್ಳೆ ಎಕ್ಸ್ಪೆಕ್ಟೊರೆಂಟ್ ಅಂದ್ರೆ ಕಫವನ್ನ ಕರಗಿಸುತ್ತೆ. ಶಬ್ದ ಎಲ್ಲ ಹೋದ್ಮೇಲೆ ಸಾಸಿವೆ ಎಣ್ಣೆ ಹಾಕೋಣ. ಯೂಶಲಿ ನಾನು ಔಷಧಿಗಳನ್ನೆಲ್ಲ ಆದಷ್ಟು ಕಬ್ಬಿಣದ ಪಾತ್ರೆಯಲ್ಲಿ ಅಥವಾ ಕಲ್ಲಿನ ಪಾತ್ರೆಯಲ್ಲಿ ಮಾಡ್ಕೊಡ್ತೀನಿ. ನೀವು ನಿಮ್ಮ ಮನೇಲಿ ಇರುವಂತಹ ಪಾತ್ರೆಗಳಲ್ಲಿ ಕೂಡ ಮಾಡ್ಬೋದು. ಇದ್ರದ್ದು ಫುಲ್ ಶಬ್ದ ಆಫ್ ಆದ್ಮೇಲೆ ನಾನು ಸಾಸಿವೆ ಎಣ್ಣೆನ ಹಾಕೊಳ್ತೀನಿ. ಈ ಚಳಿಗಾಲದಲ್ಲಿ ತುಂಬಾ ಕಷ್ಟಪಡ್ತಾ ಇರ್ತಾರೆ ಅಮ್ಮಂದ್ರು, ಅಪ್ಪಂದ್ರು. ಮಕ್ಕಳಿಗೆ ನೆಗಡಿ, ಕೆಮ್ಮು, ಜ್ವರ ತುಂಬಾ ಕಾಮನ್. ಹಾಗಾಗಿ ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದೊಡ್ಡವರು ಕೂಡ ಇದನ್ನ ಯೂಸ್ ಮಾಡ್ಬೋದು. ಇದನ್ನ ಪಕ್ಕೆಗೆ ಹಚ್ಕೋಬೇಕು, ಅಂದ್ರೆ ಚೆಸ್ಟಿಗೆ ಹಚ್ಕೋಬೇಕು. ಲಂಗ್ಸ್ ಮುಂದೆಗಿಂತ ಹಿಂದೆ ಜಾಸ್ತಿ ಎಕ್ಸ್ಪೋಸ್ ಇರುತ್ತೆ. ಸೊ ಇದನ್ನ ಬೆನ್ನಿಗೆ, ಕಿವಿ ಕೆಳಗಡೆ, ಅಂಗೈಗೆ, ಅಂಗಾಲಿಗೆಲ್ಲ ಹಚ್ಬೇಕು. ಮಕ್ಕಳಿಗೆ ಹಿಂದಿನ ಬೆನ್ನಲ್ಲಿ ಚೆಸ್ಟ್ ಇರೋ ಜಾಗದಲ್ಲಿ ಹಚ್ಚಿದ್ರೆ ಬೇಗ ಇದು ಕಫವನ್ನ ಕಡಿಮೆ ಮಾಡುತ್ತೆ. ತುಂಬಾ ದಿವಸದಿಂದ ಕಫ ಇದೆ ಅನ್ನೋರು ಇದನ್ನ ಹಚ್ಬಿಟ್ಟು ಬೇಕಾದ್ರೆ ಬಟ್ಟೆ ಬಿಸಿ ಮಾಡಿ, ಹಂಚಿನ ಬಿಸಿ ಮಾಡಿ ಬಟ್ಟೆ ಬೆನ್ನಿಗೆ ಕಾಯಿಸ್ತೀವಲ್ಲ ಅದನ್ನ ಕೂಡ ಮಾಡ್ಬೋದು. ಆತರ ಕಾಯಿಸುವಾಗ ಹುಷಾರಾಗಿ ತುಂಬಾ ಹೀಟ್ ಇಲ್ಲದೆ ಇರೋ ಹಾಗೆ ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಸಾಸಿವೆ ಎಣ್ಣೆನ ಹಾಕ್ತಾ ಇದೀನಿ. ಹಾಕಿ ಒಂದ್ 2-3 ನಿಮಿಷ ಪೂರ್ತಿಯಾಗಿ ಇದು ಕಾಯೋ ತರ ನಾವು ನೋಡೋಣ. ಆಮೇಲೆ ಇದನ್ನ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ತಣ್ಣಗಾದ್ಮೇಲೆ ಫಿಲ್ಟರ್ ಮಾಡ್ಕೊಂಡು ನೀವು ಈ ಆಯಿಲ್ ಅನ್ನ ಉಪಯೋಗಿಸ್ಕೊಳ್ಬೋದು. ಶಬ್ದ ಎಲ್ಲ ಹೋಗಿ ಈ ತರ ಕ್ವಾಯಿಟ್ ಆಗಿದೆ. ನಾನು ಆಫ್ ಮಾಡ್ತೀನಿ ಗ್ಯಾಸನ್ನು. ಇದನ್ನ ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಇದನ್ನ ಶೋಧಿಸ್ಕೊಂಡು ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಹಾಳಾಗೋದಿಲ್ಲ. ಇದನ್ನ ನೀವು ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತೆ ಯೂಸ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದ.